ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಒಂದು 2-3 ವಾರ ಅಶ್ವಿನಿ ವರ್ಸಸ್ ರಕ್ಷಿತಾ ಅನ್ನೋದು ಹೊರಗಡೆ ಆಗಿರುತ್ತೆ. ಯಾಕಂದ್ರೆ ಅದೊಂದು ಗೆಜ್ಜೆದೆಲ್ಲ ಗಲಾಟೆ ಆಗಿರುತ್ತೆ ಅಂಡ್ ನೀವು ತುಂಬಾ ರಿಗ್ರೆಟ್ ಮಾಡಿದೀರಾ ಕೂಡ, ಅದಕ್ಕೆ ಸಾಕಷ್ಟು ಬರೀ ಸಾರಿನೂ ಕೇಳಿದಿರಿ. ಬಟ್ ಹೋಗ್ತಾ 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 ಏನಾಗುತ್ತೆ, ಹೊರಗಡೆ ಆಡಿಯನ್ಸ್ ನೋಡೋರಿಗೆ ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಆಗತ್ತದು. ರಕ್ಷಿತಾ ಹೋಗಿ ಗಿಲ್ಲಿ ಮತ್ತೆ ಅಶ್ವಿನಿ ಅಂತ ಆಗ್ಬಿಡತ್ತೆ. ಬಟ್ ಮನೆಯವ್ರು ಬರ್ತಾರೆ ಫ್ಯಾಮಿಲಿ ರೌಂಡ್ ಇದ್ದಾಗ, ನಿಮ್ಮಿಬ್ರು ಮಧ್ಯೆ ಸಿಕ್ಕಾಬಡೆ ಗಲಾಟೆ ಆಗಿದೆ. ಹೆಂಗಂದ್ರೆ ಬಹುಶಃ ನೀವು ಲೈಫಲ್ಲಿ ಎಷ್ಟು ಗಲಾಟೆ ಮಾಡ್ತಿರೋ ಅದು ಬರೀ 100 ಡೇಸ್ ಗಿಲ್ಲಿ ಜೊತೆಗೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಗಿಲ್ಲಿ ಬಹುಶಃ ಲೈಫಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ ಅದು 100 ಡೇಸ್ ನಿಮ್ ಜೊತೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಬಟ್ ನಿಮ್ ತಾಯಿ ಒಳಗಡೆ ಬಂದಾಗ ನನ್ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಗಿಲ್ಲಿ ಎಲ್ಲೂ ಹೋಗಕ್ಕೂ ಬಿಡ್ತಿರಲ್ಲ ಅವ್ರು. ಬಾ ಗಿಲ್ಲಿ ಕೂತ್ಕೊ ನೀನು, ಮಾತಾಡು ನೀನು ಅಂತ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ. ಅವಾಗ ನಿಮ್ಗೆ ಏನಿಸ್ತು ಅಂದ್ರೆ, ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನ ಮನೆಯವ್ರಿಗೆ ಗಿಲ್ಲಿ ಅಷ್ಟೊಂದು ಇಷ್ಟ ಆಗಿರ್ತಾರೆ ಅಂತ? ಇಲ್ಲ, ನನಗೆ ಆಕ್ಚುಲಿ ಗಿಲ್ಲಿ ಮೇಲೆ ತುಂಬಾ ಕೋಪ ಇರುತ್ತಲ್ಲ. ನನಗ್ ನಮ್ಮ ಮನೆಯವ್ರು ಬಂದಾಗ ನಂಗೆ ಅನ್ಸುತ್ತೆ ತುಂಬಾ ಸಿಟ್ಟಿರುತ್ತೆ ಅಂತ. ತುಂಬಾ ಕಾಲು ಎಳಿತಿರ್ತಾನೆ, ನನ್ಗೆ ತುಂಬಾ ಏನೇನೋ ಹೇಳ್ತಾ ಇರ್ತಾನೆ. ಅಂದ್ರೆ ಒಂಥರ ಕೋಪ. ಬಟ್ ನನ್ ಮನೆಯವ್ರು ಬಂದ ತಕ್ಷಣ, ಅದ್ರಲ್ಲೂ ನನ್ನಮ್ಮ ಅಂತೂ ಏನೋ ಮಾವನ್ ಮಗನೇ ಅತ್ತೆ ಮಗಳು ಮರ್ತ್ಬಿಟ್ಟಿ ಅಂದಾಗ, ಇದು ಎಲ್ಲಿಂದ ಎಲ್ಲಿದು ಏನೋ ವೈರ್ ಕನೆಕ್ಷನ್ ರಾಂಗ್ ಇದೆಯಲ್ಲ ಅಂತ ಒಂದು ಕ್ಷಣಕ್ಕೆ ಅನ್ಸುತ್ತೆ. ಬಟ್ ಸುದೀಪ್ ಅಣ್ಣ ವೀಕೆಂಡ್ ಅಲ್ಲಿ ಹೇಳಿರ್ತಾರೆ, ನೀವೀಗ ಕಿತ್ತಾಡ್ತಿದ್ದೀರಾ, ಬಟ್ ನಿಮ್ಮ ಮನೆಯವರಿಗೆ ನೀವ್ ಅಂದ್ರೆ ಈ ಮನೆಯವ್ರಿಗೆ ನೀವ್ ಯಾರ ಜೊತೆ ಜಗಳ ಮಾಡಿದ್ರೆ ಅವ್ರಿಗೆ ನೀವೇ ಇಷ್ಟ ಆಗಿರ್ಬೋದು, ನಿಮಗೆ ಅವರೇ ಇಷ್ಟ ಆಗಿರ್ಬೋದು, ಈ ರೀತಿ ಆಗ್ಬೋದು, ನಿಮ್ಗೆ ಇನ್ನೂ ಅದರ ಒಂದು ಅರಿವಿಲ್ಲ ಅಂತ ಹೇಳಿರ್ತಾರೆ. ನಿಜವಾಗ್ಲೂ ಅದು ನಮಗೆ ಪ್ರತಿಯೊಂದು ಫ್ಯಾಮಿಲಿ ಮನೆ ಒಳಗಡೆ ಬಂದಾಗ, ಪ್ರತಿಯೊಬ್ರು ನಾಟ್ ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ಇಡೀ ಎಲ್ಲರ ಫ್ಯಾಮಿಲಿ ಎಷ್ಟು ಜನರ ಜೊತೆ ನಾವು ಜಗಳ ಮಾಡಿರ್ತೀವಿ, ಬಟ್ ಎಲ್ಲವನ್ನ ಮರೆತು ಅವ್ರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಪ್ರೀತಿ ಕೊಟ್ಟು ಮನೆಯಿಂದ ಹೋಗ್ತಾರೆ. ಎಲ್ಲೂ ನಮ್ಗೆ ಅದು ಆಟಕ್ಕೆ ಡಿಸ್ಟರ್ಬ್ ಮಾಡಕ್ ಬಿಡಲ್ಲ. ಸೊ ನಮ್ಮ ತಾಯಿನೂ ಕೂಡ ಗಿಲ್ಲಿನ ಅಷ್ಟೇ ರೀತಿಲಿ ಪ್ರೀತಿಸಿದ್ರು, ಅಪ್ಕೊಂಡ್ರು. ಸೊ ದಟ್ ವಾಸ್ ಗ್ರೇಟ್.